ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವರೆವಾ ಗುಂಡೂರಾವ್, ನಾನು ಅನ್ಕೊಂಡಿದ್ದೆ ನಿಮ್ಮ ಪತ್ನಿ ಟಬು ಅವರ ಮೇಲಿನ ಪ್ರೀತಿಗೆ ಹಿಂದೂ ವಿರೋಧಿಯಾಗಿದ್ದೀರಾ ಅಂತ. ಇಲ್ಲ, ಇದು ಟಬು ಅವರನ್ನ ಮದುವೆ ಆಗೋದಕ್ಕೂ ಮುಂಚೆಯೇ ಹಿಂಗೆ ಅನ್ನೋದು ಅರ್ಥ ಆಯಿತು. ಆ್ಯಕ್ಚುಲಿ ಅವರನ್ನು ಮದುವೆ ಆಗಿದ್ದೆ ಬಾಂಧವರ ಮೇಲಿನ ಪ್ರೀತಿಯಿಂದ. ಎಂಥ ಮಾತು, ಎಂಥ ಮಾತು. ದಿನೇಶ್ ಗುಂಡೂರಾವ್ ಅವರೇ, ನಿಮ್ಮನ್ನ ದಕ್ಷಿಣ ಕನ್ನಡದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಯಾಕೆ ಮಾಡಿದ್ರು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗೋಯ್ತು. ಆ್ಯಕ್ಚುಲಿ ದಕ್ಷಿಣ ಕನ್ನಡದಲ್ಲಿ ಪೊಲೀಸರೇ ಬೇಡ, ಇವರೇ ಸಾಕು. ಕೇಸ್ ಹಾಕಿ ಜಡ್ಜ್ಮೆಂಟು ಇವರೇ ಕೊಟ್ಟು ಬಿಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ದುಲ್ ರೆಹಮಾನ್ ಎಂಬಾತನ ಕೊಲೆಯಾಗಿದೆ. ನಿಜ ಹೇಳಬೇಕಂದ್ರೆ ನಮಗೆ ಗೊತ್ತಿಲ್ಲ. ಪೊಲೀಸರು ಕೂಡ ಇನ್ನೂ ಆತ ಅಮಾಯಕನೋ ಅಥವಾ ದನಗಳ್ಳನೋ ಅಥವಾ ಜಿಹಾದಿಯೋ ಅಥವಾ ಭಯೋತ್ಪಾದಕನೋ ಏನು ಅಂತ ಹೇಳಲೇ ಇಲ್ಲ. ಸೊ ನಮ್ಮ ಪ್ರಕಾರ ಸತ್ತವನು ಅಬ್ದುಲ್ ಅಷ್ಟೇ. ಆದರೆ ದಿನೇಶ್ ಗುಂಡೂರಾವ್ ಅವರು ಆಲ್ರೆಡಿ ಆತನಿಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟಾಗಿದೆ. ಆತ ಅಮಾಯಕನಂತೆ. ನಾಳೆ ಇವತ್ತು ಇವರು ಇನ್ನು ಮತ್ತೊಬ್ಬರು, ಇದು ಒಬ್ಬರ ಮೇಲೆ ಒಬ್ಬರು, ಇನ್ನೊಬ್ಬರ ಮೇಲೆ ಇನ್ನೊಬ್ರು, ಇದೇ ತರ ನಾವು ಜಿದ್ದು ಬಿದ್ದು ಎಷ್ಟು ಜನ ಯುವಕರು ಪಾಪ ನೋಡಿ, ಅವ್ನು ಸತ್ತೋಗಿರೋನು ಅಮಾಯಕ. ಅವನ ಮೇಲೆ ಯಾರ್ದು ಒಂದು ಕ್ರಿಮಿನಲ್ ಹಿನ್ನೆಲೆ ಇಲ್ಲ, ಸತ್ತೋಗಿರೋನು ಅಮಾಯಕ. ಅವನು ಮನುಷ್ಯತ್ವನೇ ಇಲ್ಲ ಅಂತ ಆಯ್ತಲ್ಲ. ಮನುಷ್ಯತ್ವನೇ ಇಲ್ಲ ಇವರಿಗೆ. ಯಾವ ಧರ್ಮದ ಆಧಾರದ ಮೇಲೆ ಈ ತರ ಎಲ್ಲ, ಯಾವ ಧರ್ಮ ಹೇಳ್ತದೆ ಈ ತರ ಎಲ್ಲ ಮಾಡಿ ಅಂತ? ಯಾವ ಧರ್ಮ ಹೇಳ್ತದೆ? ಹಿಂದೂ ಧರ್ಮ ಹೇಳ್ತದ? ಭಗವದ್ಗೀತೆ ಹೇಳ್ತದ? ಅಥವಾ ರಾಮಾಯಣದಲ್ಲಿ ಹೇಳ್ತಾರ? ಯಾರೋ ಪಾಪ ಏನು ಗೊತ್ತಿಲ್ದವ್ರನ್ನ ಕರೆದು ನೀವು ಈ ತರ ಹೊಡೆದಾಕಿದ್ರೆ ಏನ್ ಪಾಪ ಅವ್ರ ಕುಟುಂಬಕ್ಕೆ ಏನಾಗ್ಬೇಕು? ಸತ್ತೋಗಿರೋನು ಅಮಾಯಕ ಅವನು. ಓಕೆ, ಅವರಿಗೇನೋ ಪರ್ಸನಲಿ ಕಾಂಟ್ಯಾಕ್ಟ್ ಇರಬಹುದು, ಆದ್ರೆ ಕೊಲ್ಲಿ ಅಂತ ಭಗವದ್ಗೀತೆ ಹೇಳಿಕೊಟ್ಟಿದ್ಯಾ ಅಂತ ಕೇಳ್ತೀರಲ್ವಾ? ಆತನನ್ನ ಕೊಂದವರು ಹಿಂದೂಗಳಂತ ಪೊಲೀಸ್ ತನಿಖೆಗೂ ಮುನ್ನ ಹೇಗ್ ಡಿಸೈಡ್ ಮಾಡಿದ್ರಿ ದಿನೇಶ್ ಗುಂಡೂರಾವ್ ಅವರೇ? ಇದೇ ಕೆಲ ದಿನಗಳ ಹಿಂದೆ ಸುಹಾಸ್ ಶೆಟ್ಟಿ ಅನ್ನೋ ಹಿಂದೂ ಕಾರ್ಯಕರ್ತನ ಕೊಲೆಯಾದಾಗ ಈ ಡೈಲಾಗ್ ಹೊಡಿಬೇಕಿತ್ತಲ್ವಾ? ಕೊಲ್ಲಿ ಅಂತ ಕುರಾನ್ ಹೇಳಿಕೊಟ್ಟಿದ್ಯಾ ಅಂತ ಮುಸಲ್ಮಾನರಲ್ಲಿ ಕೇಳಬೇಕಾಗಿತ್ತು. ಆದ್ರೆ ಆಗ ನೀವುಗಳು ಮಾಡಿದ್ದೇನು? ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್ ಅಂತ ಹಣೆಪಟ್ಟಿ ಕೊಟ್ಟು ಆತನ ಮನೆಗೂ ಹೋಗದೆ ರಾಜಕೀಯ ಮಾಡಿದ್ರಿ. ಇದೇನ ಗುಂಡೂರಾವ್ ನಿಮ್ಮ ಸರ್ವ ಜನಾಂಗದ ಶಾಂತಿಯ ತೋಟ? ತಪ್ಪು ಅವ್ರದಲ್ಲ, ತಪ್ಪು ನಮ್ಮವರದೇ. ಇದೇ ಒಬ್ಬ ಅಬ್ದುಲ್ಲಾ ಕೊಲೆಯಾದಾಗ ಇಡೀ ಮುಸ್ಲಿಂ ಸಮುದಾಯ ಓಪನ್ ಆಗಿ ಥ್ರೆಟ್ ಹಾಕುತ್ತೆ ಸರ್ಕಾರಕ್ಕೆ. ಮುಸ್ಲಿಂ ಕಾರ್ಯಕರ್ತರು, ರಾಜಕಾರಣಿಗಳು ಕಾಂಗ್ರೆಸ್ಗೆ ಲೈನ್ ಆಗಿ ರಾಜೀನಾಮೆ ಕೊಡ್ತಾರೆ. ಅದೇ ಸುಹಾಸ್ ಶೆಟ್ಟಿ ಕೊಲೆಯಾದಾಗ ನಮ್ಮ ಹಿಂದೂಗಳು ಕಾಂಗ್ರೆಸ್ನಲ್ಲಿದ್ದು ಜಾತ್ಯತೀತತೆಯ ಪಾಠ ಮಾಡುವ ಹಿಂದೂಗಳು ಮಾಡಿದ್ದೇನು? ಒಬ್ರಾದ್ರೂ ಸುಹಾಸ್ ಶೆಟ್ಟಿಯ ಪರ ನಿಂತ್ಕೊಂಡಿದ್ರ? ಅವತ್ತು ಸುಹಾಸ್ ಶೆಟ್ಟಿ ಇವರ ಪಾಲಿಗೆ ರೌಡಿ ಶೀಟರ್, ಆದ್ರೆ ಅಬ್ದುಲ್ ಅಮಾಯಕ. ಶಹಬಾಷ್ ಗುಂಡೂರಾವ್ ಅವರೇ, ಶಹಬಾಷ್. ಭಗವದ್ಗೀತೆ ಬಗ್ಗೆ ಮಾತಾಡ್ತಿದ್ದೀರಲ್ವಾ? ಇದೇ ರೀತಿ ಕರಾವಳಿಯಲ್ಲಿ ಎಷ್ಟು ಹಿಂದೂಗಳ ನೆತ್ತರು ಹರಿಯಿತು ಅನ್ನೋ ಲೆಕ್ಕ ಕೊಡ್ಲೇನು? ದೀಪಕ್ ರಾವ್ ಯಾವ ವ್ಯಕ್ತಿಗೂ ತೊಂದರೆ ನೀಡದೆ ಮುಸಲ್ಮಾನರ ಜೊತೆಗೆ ಗೆಳೆತನದೊಂದಿಗಿದ್ದ. ಹಾಗೆ ಅವರ ಜೊತೆ ಕ್ರಿಕೆಟ್ ಆಡ್ತಾ ಇದ್ದಂಥ ವ್ಯಕ್ತಿ. ಕುಟುಂಬ ಈತನ ಆದಾಯವನ್ನೇ ನಂಬ್ಕೊಂಡಿದ್ದವರು. ಇವನು ಅಮಾಯಕನು ತಾನೆ. ಶರತ್ ಮಾಡಿವಾಳ ತನ್ನ ಪಾಡಿಗೆ ತಾನು ಕಷ್ಟಪಟ್ಟು ರಾತ್ರಿ ಹಗಲೆನ್ನದೆ ಇಸ್ತ್ರಿ ಅಂಗಡಿಯಲ್ಲಿ ದುಡಿದು ತನ್ನ ವೃದ್ಧ ಪೋಷಕರನ್ನ ಸಾಕ್ತಾ ಇದ್ದವರು. ಯಾರಿಗೂ ಕೆಟ್ಟದನ್ನ ಬಯಸದಂಥ ವ್ಯಕ್ತಿಯನ್ನ ಕೊಂದ್ರಲ್ವಾ? ಈತ ಅಮಾಯಕ ಅಲ್ವಾ? ಪ್ರವೀಣ್ ನೆಟ್ಟಾರು ತಾನು ಕೊಲೆಯಾದ ಹಿಂದಿನ ದಿನ ಮುಸ್ಲಿಂ ಗೆಳೆಯರ ಮದುವೆಗೆ ಹೋಗಿ ಬಂದಾತ. ಪ್ರವೀಣ್ಗೆ ಅಷ್ಟೊಂದು ಅನ್ಯೋನ್ಯತೆ ಇತ್ತು ಎಲ್ಲರಲ್ಲೂ. ಮದುವೆಯಾಗಿ ಕೆಲವೇ ಸಮಯ ಕಳೆದು ತನ್ನ ಮನೆಯವರೊಂದಿಗೆ ಬದುಕು ಕಟ್ಟಿಕೊಳ್ಳುವ ಆಸೆಯೊಂದಿಗೆ ಸಾಲ ಮಾಡಿಕೊಂಡು ಕೆಲವು ಸಮಯದ ಹಿಂದೆಯಷ್ಟೇ ಕಷ್ಟಪಟ್ಟು ಕೋಳಿ ಅಂಗಡಿ ನಡೆಸ್ಕೊಂಡು ತನ್ನಷ್ಟಕ್ಕೆ ಇದ್ದವರನ್ನ ರಾತ್ರೋರಾತ್ರಿ ಬಂದು ಭಯೋತ್ಪಾದಕರು ಕೊಂದ್ರಲ್ವಾ? ಆತ ಅಮಾಯಕ ಅಲ್ವಾ? ದಿನನಿತ್ಯದ ಕಸುಬಿಗಾಗಿ ಮುಂಜಾನೆ ಮೀನು ಹಿಡಿಯಲು ಹೊರಟಿದ್ದಂಥ ರಾಜು ಮೊಗವೀರನನ್ನ ಕೇವಲ ಕುಂಕುಮ ಹಾಕಿರುವ ಕಾರಣಕ್ಕೆ ಕೊಂದ್ರಲ್ವಾ? ಈತ ಅಮಾಯಕ ಅಲ್ವಾ? ಪ್ರಶಾಂತ್ ಪೂಜಾರಿ ತನ್ನ ದಿನನಿತ್ಯದ ಕಾಯಕದಂತೆ ಮುಂಜಾನೆ 4 ರಿಂದ 5 ಗಂಟೆಗೆ ಎದ್ದು ಪುಟ್ಟ ಪುಟ್ಟ ಅಂಗಡಿಯಲ್ಲಿ ಹೂಗಳನ್ನು ಮಾರಿ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ಪೋಷಕರನ್ನ ನೋಡಿಕೊಳ್ಳುತ್ತಿದ್ದಂಥ ಆತನನ್ನೇ ನಂಬಿದ್ದ ಮಗನನ್ನ ಕೊಂದ್ರಲ್ವಾ? ಆತ ಅಮಾಯಕನಲ್ವಾ? ಉಳ್ಳಾಲದಲ್ಲಿ ನರಸಿಂಹ ಶೆಟ್ಟಿಗಾರ್ ಎಂಬ ಬಡ ರಿಕ್ಷಾ ಡ್ರೈವರ್ ಒಬ್ಬರನ್ನ ಬಾಡಿಗೆ ನೆಪದಲ್ಲಿ ಕರ್ಕೊಂಡು ಕೊಂದ್ರಲ್ವಾ? ಅವರು ಅಮಾಯಕರಲ್ವಾ? ಕಾಟಿಪಳ್ಳ ಉದಯ ಪೂಜಾರಿ ಎಂಬ ದಾರಿ ಹೋಕರನ್ನ ಬ್ಯಾಟ್ ವಿಕೆಟ್ನಲ್ಲಿ ಹೊಡೆದು ಕೊಂದ್ರಲ್ವಾ? ಅವರು ಅಮಾಯಕರಲ್ವಾ? ಪರಂಗಿಪೇಟೆಯ ಒಳಚಿನ್ನಲ್ಲಿ ಬಾರ್ ಬೆಂಡಿಂಗ್ ಕೆಲಸ ಮಾಡ್ತಾ ಇದ್ದಂಥ ಯಾವುದೇ ಸಂಘ ಸಂಸ್ಥೆಗಳಲ್ಲಿಲ್ಲದಂಥ ಜಗದೀಶ್ ಪೂಜಾರಿ ಅವರನ್ನ ಕೊಂದ್ರಲ್ವಾ? ಅವರು ಅಮಾಯಕರಲ್ವಾ?
ಮಾರ್ಕೆಟ್ ರೋಡ್ ಬಳಿ ಕಾಂಚನ ಟೆಕ್ಸ್ಟೈಲ್ ಬಟ್ಟೆ ವ್ಯಾಪಾರಿ ದಿನೇಶ್ ರಾಜ್ ಎಂಬವರನ್ನ ಯಾವುದೇ ಕಾರಣವಿಲ್ಲದೆ ಹೊಡೆದು ಕೊಂದ್ರಲ್ವಾ ಇವರು ಅಮಾಯಕರಲ್ವೇ? ಕಿನ್ನಿಗೋಳಿಯಲ್ಲಿ ತಂಜಿಮ್ ಎಂಬಾತನ ಕೊಲೆಗೆ ಪ್ರತಿಕಾರಕ್ಕಾಗಿ ಒಂದಕ್ಕೆ ಒಂದು ಕೊಲೆ ಆಗಬೇಕು ಅಂತ ಕೇಸರಿ ಲುಂಗಿ ಧರಿಸಿರುವ ಕಾರಣಕ್ಕೆ ಕೊಲೆಯಾದ ಮೋಹನ್ ರಾಣ್ಯ ಅಮಾಯಕನಲ್ವೇ? ಜಪ್ಪು ಕುಡುಪಾಡಿ ಬಳಿ ಚೇತನ್ ಎಂಬ ದಿನಸಿ ಅಂಗಡಿಯಲ್ಲಿ ದಿನಗೂಲಿ ಮಾಡಿ ಬದುಕು ಕಟ್ಟಿಕೊಂಡಿದ್ದಂಥ ಚೇತನ್ ಎಂಬ ಯುವಕನನ್ನ ಹೊಡೆದು ಕೊಂದ್ರಲ್ವಾ? ಅವರು ಅಮಾಯಕರಲ್ವಾ? ಇವ್ರ್ಯಾರು ನಿಮಗೆ ಅಮಾಯಕರು ಅನಿಸ್ಲೇ ಇಲ್ವಾ? ಇವರನ್ನ ಕೊಂದವರ ಮತ ಯಾವುದು ಅನ್ನೋದು ನಿಮಗೆ ಗೊತ್ತಿಲ್ವೇ? ಒಂದು ಮಾತು, ನಿಮ್ಮ ಕುರಾನಲ್ಲಿ ಕೊಲ್ಲಿ ಅಂತ ಹೇಳಿದ್ಯಂತ ಕೇಳೋಕೆ ಮಾತು ಬರಲಿಲ್ವಾ ನಿಮಗೆ? ಅಷ್ಟು ದಿನವೂ ಧ್ವನಿ ಎತ್ತದೆ, ಈಗ ಬಂದ್ಬಿಟ್ರು ಅಬ್ದುಲ್ನ ಪರ ವಹಿಸ್ಕೊಂಡು. ದ್ವೇಷದ ಭಾಷಣ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಹಿಂದೂ ಕಾರ್ಯಕರ್ತರ ಮೇಲೆ ಸುಖ ಸುಮ್ಮನೆ ಕೇಸ್ ಹಾಕಿ ಕಿರುಕುಳ ಕೊಡ್ತಿದ್ದೀರಲ್ವಾ ಸ್ವಾಮಿ? ಈ ದ್ವೇಷದ ಭಾಷಣಗಳು ಶುರುವಾಗಿದ್ದು ಎಲ್ಲಿಂದಂತ ನೆನಪಿಸ್ಬೇಕಾ? ನೀ ತಾಂಟ್ರೆ ಬಾ ತಾಂಟ್. ನಿಮ್ಮ ಬಂದೂಕು ತರಬೇತಿ ಇದಕ್ಕೆ ಹೆದರುವವರು ನಾವಲ್ಲ. ಇಲ್ಲಿರುವಂತಹ ದಲಿತರ ಶಕ್ತಿಗಳು, ದಲಿತರ ಬಾಹುಗಳಲ್ಲಿ, ಮುಸಲ್ಮಾನರ ಬಾಹುಗಳಲ್ಲಿ ತಿಳಿ ಸಾಂಬಾರ್ ತಿಂದ ರಕ್ತ ಅಲ್ಲ ಹರಿತಾ ಇರುವಂತದ್ದು. ಪೌಷ್ಟಿಕವಾದ ದನದ ಮಾಂಸ ತಿಂದು ಬೆಳೆದಂತವ್ರು ನಾವು. ನಿಮ್ಮ ಕೋವಿ ಲಾಟಿಗೆ ಹೆದರುವಂತವ್ರಲ್ಲ. ನನ್ನ ಕಳೆದ ಭಾಷಣದ ಒಂದು ತುಣುಕು ನಿಮಗೆ ಅದು ಅಪಹಾಸ್ಯವಾಗಿ ಕಂಡಿರಬಹುದು, ಆದ್ರೆ ಅದು ಹಾಸ್ಯದ ತುಣುಕಲ್ಲ. ಈಗಲೂ ಕೂಡ ಈ ವೇದಿಕೆಯಲ್ಲೂ ಕೂಡ ಅದೇ ದೃಢತೆಯೊಂದಿಗೆ, ಅದೇ ಉತ್ಸಾಹದೊಂದಿಗೆ, ಅದೇ ಘನತೆಯೊಂದಿಗೆ, ಅದೇ ಗೌರವದೊಂದಿಗೆ ಇಲ್ಲಿರ್ತಕ್ಕಂತಹ ಸಂಘ ಪರಿವಾರದೊಂದಿಗೆ ನಮಗೆ ಹೇಳಲಿಕ್ಕಿರುವಂತಹ ಮಾತು, ಪದೇ ಪದೇ ಹೇಳುವಂತಹ ಮಾತು ಅದೇ ಆಗಿರ್ತದೆ. ನೀ ತಾಂಟ್ರೆ ಬಾತ್ ತಾಂಟ್, ನೀ ತಾಂಟ್ರೆ ಬಾತ್ ತಾಂಟ್, ನೀ ತಾಂಟ್ರೆ ಬಾತ್ ತಾಂಟ್. ಒಂದು ಸಲ ಅಲ್ಲ, 10 ಸಲ ಹೇಳ್ತೇವೆ. ಗಲ್ಲಿ ಗಲ್ಲಿಯಲ್ಲಿ ಯುವ ಪಡೆಯನ್ನ ನಿರ್ಮಿಸ್ತೇವೆ. ಇದು ನೀವು ಎಣಿಸಿರಬಹುದು ಈ ಆಟ ಮುಗ್ದಿದೆ ಅಂತ ಹೇಳಿ. ನಾನು ಹೇಳ್ತೇನೆ, ಆಟ ಮುಗ್ದಿಲ್ಲ, ಇನ್ನಷ್ಟೇ ಆರಂಭವಾಗಿದೆ. ಸಂಘ ಪರಿವಾರದ ಯಾವುದೇ ಶಕ್ತಿಗಳಿದ್ರು ಅದನ್ನ ಮೆಟ್ಟಿ ನಿಲ್ಲುವಂತಹ ಒಂದು ಪರ್ಯಾಯ ಶಕ್ತಿಯಾಗಿ ಈ ವೇದಿಕೆಯನ್ನ ರೂಪುಗೊಳಿಸ್ತೇವೆ. ಆ ವೇದಿಕೆಯಲ್ಲಿ ಹಿಂದೂ ಸಹೋದರರು ಇರ್ತಾರೆ, ಕ್ರೈಸ್ತ ಸಹೋದರರು ಇರ್ತಾರೆ, ದಲಿತ ಸಹೋದರರು ಇರ್ತಾರೆ, ಮುಸ್ಲಿಂ ಸಹೋದರರು ಕೂಡ ಒಗ್ಗಟ್ಟಾಗಿ ಇದ್ದುಕೊಂಡು ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾನ್ ಹಮಾರ. ಇದೇನು ಶಾಂತಿ ಸೌಹಾರ್ದತೆ ಭಾಷಣವ? ಒಂದು ದಿನ ಈ ಹೇಳಿಕೆಯನ್ನ ನಿಮ್ಮ ನಾಯಕರು ಖಂಡಿಸಿದೀರಾ? ಇವರ ಹೊಲಸು ರಾಜಕೀಯ ಹೆಂಗಿದೆ ನೋಡಿ. ಈಗ ಅನುಪಮ್ ಅಗರ್ವಾಲ್ ಅವರನ್ನ ದಕ್ಷಿಣ ಕನ್ನಡದಿಂದ ವರ್ಗಾವಣೆ ಮಾಡಿ ಸುಧೀರ್ ರೆಡ್ಡಿ ಅವರನ್ನ ದಕ್ಷಿಣ ಕನ್ನಡದ ಕಮಿಷನರ್ ಆಗಿ ಮಾಡಲಾಗಿದೆ. ಸುಧೀರ್ ಕುಮಾರ್ ರೆಡ್ಡಿ ಬಿಸಿ ರೋಡ್ನಲ್ಲಿ ಶರತ್ ಮಡಿವಾಳ ಹತ್ಯೆಯಾದಾಗ ಇದೇ ಖಡಕ್ ಅಧಿಕಾರಿ PFIನ ಮುಸ್ಲಿಂ ಕೊಲೆಗಟುಕರನ್ನ ಒದ್ದು ಎಳ್ಕೊಂಡು ಬಂದಿದ್ರು. ಈ ಕೋಮು ದ್ವೇಷಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ ಹೊರಟಾಗ ಅವತ್ತು ಮುಸ್ಲಿಮರನ್ನ ಅರೆಸ್ಟ್ ಮಾಡಿದಕ್ಕೆ ಮಂಗಳೂರಿನ ಪ್ರಭಾವಿ ಕಾಂಗ್ರೆಸ್ ನಾಯಕರು ಒತ್ತಡ ಹೇರಿ ಅವರನ್ನ ಟ್ರಾನ್ಸ್ಫರ್ ಮಾಡಿಸಿದ್ರು. ಆದ್ರೆ ಈಗ ಅಬ್ದುಲ್ ಕೊಲೆ ಆಯ್ತಲ್ವಾ? ಈಗ ಹಿಂದೂ ಕಾರ್ಯಕರ್ತರಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಿ ಅಂತ ಸುಧೀರ್ ರೆಡ್ಡಿ ಅವರನ್ನ ಕರ್ಸ್ಕೊಂಡಿದ್ದಾರೆ. ಈ ಕಿತ್ತೋದ ರಾಜಕೀಯ ನಮ್ಮ ಹಿಂದೂಗಳಿಗೆ ಇದುವರೆಗೂ ಅರ್ಥ ಆಗ್ಲೇ ಇಲ್ಲ, ಆಗೋದು ಇಲ್ಲ ಬಿಡಿ. ನಾಳೆ ದಿನ ಬಿಟ್ಟಿ ಭಾಗ್ಯ ಅಂದ ಕೂಡಲೇ ಓಡೋಡಿ ಹೋಗಿ ವೋಟ್ ಹಾಕ್ತೀರಾ. ಆಮೇಲೆ ಅವರೇ ಅವರ ಕೈಯಿಂದ ಕೊಟ್ಟವರಂತೆ ಬಿಟ್ಟಿ ಭಾಗ್ಯ ತಿಂತಾ ಇಲ್ವಾ ಅಂದ್ರೆ ಅದನ್ನೂ ಅನಿಸ್ಕೊಳ್ತೀರಾ. ಇಷ್ಟೇ ಆಗೋಯ್ತು. ಆದ್ರೂ ನನ್ನದೊಂದು ಆಸೆ, ಈ ಒಂದು ವಿಡಿಯೋದಿಂದ ಆದ್ರೂ ಒಬ್ರಾದ್ರೂ ಬದಲಾಗೋರು ಆಗ್ಲಿ ಅಂತ. ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಅರ್ಥ ಆದ್ರೆ ನಿಮ್ಮ ಅಕ್ಕಪಕ್ಕದವರಿಗೂ ಅರ್ಥ ಮಾಡಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.